ಸ್ನೇಹಿತರೆ ಎಲ್ರಿಗೂ ಹೃದಯಪೂರ್ವಕ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಹೆಸರು ಮೀನಾಕ್ಷಿ ಅಂತ ಹೇಳಿ ದೊಡ್ಡ ಉಳ್ಳಾರ್ತಿ ಕಡೆಯವರಾಗಿರ್ತಾರೆ ಇವರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಬಗ್ಗಿ ಮನೆಯವರ ಸೇವೆ ಮಾಡಿ ಕೈಕಾಲು ಬಾದಿಕೊಂಡಿದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮನೆಯವರು ಬಂದ್ಬಿಟ್ಟು ಇವರ ಒಂದು ಯಜಮಾನರು ಮುದುಕನಂತೆ ವಾಲಾಡುತ್ತಾರೆ, ಆಗಲೇ ಆಸ್ತಿ ಪಾಸ್ತಿ ನೋಡಿ ಒಪ್ಪಿಕೊಂಡಿದ್ದೆ ಅಷ್ಟೇ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ, ಇವರಿಗೆ ಅಷ್ಟೊಂದಾಗಿ ಇಷ್ಟ ಇರಲಿಲ್ಲ, ಆದ್ರೂ ಕೂಡ ಆಸ್ತಿ ಪಾಸ್ತಿ ನೋಡಿ ಒಪ್ಕೊಂಡು ಇವರು ತಾಳಿ ಕಟ್ಟಿಸ್ಕೊಂಡಿರ್ತಕ್ಕಂಥದ್ದು. ಇನ್ನು ಸುಖ ಸಿಕ್ತಿದೆಯಾ ಅಂತಂದರೆ ದೇವರಾಣೆ ಇಲ್ಲಪ್ಪ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಕಾರಣ ಆಗಲೇ ಮುದುಕನಂತೆ ವಾಲಾಡ್ತಾರೆ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಆಸ್ತಿ ಪಾಸ್ತಿ ವಿಚಾರದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿ ಇದೆ ನೋಡ್ಬೋದು. ಮೊದಲನೇದಾಗಿ 5 ಎಕರೆ 12 ಗುಂಟೆ ಜಮೀನಿದೆ ಆಯಿತಾ. ಇವ್ರದ್ದು ನೀರಾವರಿ ಹಾಗೆ ಸ್ವಂತದ್ದು 3 ಮನೆ ಇದ್ದಾವೆ. ಇದೆಲ್ಲ ಸೇರಿ ಮನೆಯವ್ರದ್ದು ಆಗಿರುತ್ತೆ, ಅಂದರೆ ಇವ್ರದ್ದು ಯಜಮಾನ್ರದ್ದು. ಇದು ಅಣ್ಣ ತಮ್ಮಂದರು ಯಾರೂ ಇಲ್ಲದ ಒಂದು ಕಾರಣ ಅವರಿಗೆ ಅನುಕೂಲ ಆಗಿದೆ. ಅದು ಬಿಟ್ಟರೆ ಇನ್ನೇನು ಆಸ್ತಿ ಇಲ್ಲ ಇವತ್ತು. ಅಂದರೆ ಅಣ್ಣ ತಮ್ಮಂದ್ರು ಇದ್ದಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ವಯಸ್ಸು ಬಂದ್ಬಿಟ್ಟು 50 ಆಗಿದ್ರೂ ಸಹ 70ರ ಹಾಗೆ ವಾಲಾಡುತ್ತಾನೆ, ದೆಂಗೋದೆ ಸ್ವಲ್ಪ ಕಮ್ಮಿ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಅಂದರೆ ಜಾಸ್ತಿ ಇವರು ದೆಂಗಲ್ಲ ಅವರು, ಇವ್ರಿಗೆ ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಸೋತು ಸುಣ್ಣ ಥರ ಆಗಿದೆ ಅವರ ಒಂದು ಗೂಟ, ಬಲವಾಗಿಲ್ಲ, ಅಷ್ಟೊಂದಾಗಿ ಗಟ್ಟಿಯಾಗಿಲ್ಲ ಅಂತ ಇಲ್ಲಿ ಆಸ್ತಿ ಪಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟನ್ನು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಹೇಗೆ ಸೇವೆ ಮಾಡಬೇಕಪ್ಪ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ನೋಡ್ಬೋದು. ಹೀಗೆ ಅಂತ ಇಲ್ಲಿ ಹೇಳಿದ್ದಾರೆ. ಯಾವ ರೀತಿ ಅಂದರೆ, ದಿನಕ್ಕೆ 2 ಬಾರಿ ಕೈಕಾಲು ಒತ್ತಿ ಸೇವೆ ಸಲ್ಲಿಸಿದರೆ ಸಾಕು, ಸಂಪಿಗೆ ಎಂತೆ ಇರ್ತಕ್ಕಂಥ ತೂತು ಅರಳುತ್ತೆ, ಆಗ ನುಗ್ಗಿಸೋಕ್ಕೆ ಅನುಕೂಲತೆ ಆಗುತ್ತೆ. ಓಕೆ, ಜೊತೆಗೆ ಸಾಲದು ಅಂತ ಹೇಳಿ ಸಂಬಳ ಬೇರೆ ಸಿಗುತ್ತೆ ಕಣ್ರಪ್ಪ ಅಂತ ಇದು ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನಂಬಿಕೆ ವಿಶ್ವಾಸ ಮುಖ್ಯ, ಇವೆರಡು ಗಳಿಸಿದರೆ ದಪ್ಪದಂತೆ ಇರುವ ಒಂದು ಮಸಾಲ ತೂತಿನ ಒಡೆಯಲ್ಲಿ ಚಿಮ್ಮುವ ತನಕ ಮಾಡೋದಕ್ಕೆ ಅವಕಾಶ ಪಕ್ಕಾ ಸಿಗುತ್ತೆ ಕಣ್ರಿ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು, ಎ ವೆಲ್ ಮೇಂಟೈನ್ಡ್ ಪಪಾಯ ಟ್ರೀ ಕ್ಯಾನ್ ಪ್ರೊಡ್ಯೂಸ್ 30 to 150 ಫ್ರೂಟ್ಸ್ ಪರ್ ಇಯರ್. ಅಂದರೆ ಒಂದು ವರ್ಷಕ್ಕೆ ಒಂದು ಮರದಲ್ಲಿ ನೋಡ್ಬೋದು ನೀವು ಇಲ್ಲಿ 30ರಿಂದ 150 ಫ್ರೂಟ್ಸ್ಗಳು ಬಿಡ್ತಕ್ಕಂಥದ್ದು ಇಲ್ಲಿ ಕಾಣ್ಬೋದು. ಇನ್ನು ಸಮ್ ಹೈ ಹಿಲ್ಡ್ ಹೈಬ್ರಿಡ್ ವೆರೈಟೀಸ್ ಕ್ಯಾನ್ ಪ್ರೊಡ್ಯೂಸ್ ಅಪ್ ಟು 200 ಪಪಾಯಸ್ ಪರ್ ಟ್ರೀ ಅಂತ ಇಲ್ಲಿ ಆ್ಯನ್ಯುಯಲಿ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು ಈಚ್ ಟ್ರೀ ಟಿಪಿಕಲಿ ವೆಯ್ಟ್ಸ್ ಬಿಟ್ವೀನ್ 1 to 3 kg ಅಂತ ಹೇಳಿದ್ದಾರೆ. ಅಂದರೆ ಒಂದು ಪ್ರತಿಯೊಂದು ಹಣ್ಣು 1ರಿಂದ 3 kg ಬರ್ತಕ್ಕಂಥ ಒಂದು ಚೆನ್ನಾಗಿ ಬರ್ತಕ್ಕಂಥ ಒಂದು ಪಪಾಯ ಬೆಳಿಬೇಕು ಅಂದರೆ ಒಂದು ಒಳ್ಳೆ ಸಾಯಿಲ್ ಇರಬೇಕು, ಮತ್ತು ವಾಟರಿಂಗು ವ್ಯವಸ್ಥೆ ಇದೆಲ್ಲ ಕೂಡ ಇದ್ದರೆ ಖಂಡಿತವಾಗಿಯೂ 1ರಿಂದ 3 kg ಬರುತ್ತೆ. ಓಕೆನಾ ಹಣ್ಣು. ಇದಿಷ್ಟನ್ನು ನಾನು ಪಪಾಯದ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಒಂದು ಇನ್ಫಾರ್ಮೇಟಿವ್ ಅನಿಸಿದ್ರೆ ವಿಡಿಯೋ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.